ಬಹದ್ದೂರ್ ಶಾಸ್ತ್ರಿ ಅವರ ಕಾರ್ ಕಥೆಯು ಅವರ ಸರಳತೆ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ. ಪ್ರಧಾನಿಯಾದ ಮೇಲೂ ಅವರು ಫಿಯಟ್ ಕಾರು ಕೊಳ್ಳಲು ಬ್ಯಾಂಕ್ನಿಂದ 5,000 ಸಾಲ ಪಡೆದಿದ್ದರು. ಅವರ ನಿಧನದ ನಂತರ ಪತ್ನಿ ಲಲಿತಾ ಶಾಸ್ತ್ರಿಯವರು ತಮ್ಮ ಪಿಂಚಣಿಯಿಂದ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿ ನೈತಿಕತೆ ಮತ್ತು ಹೊಣೆಗಾರಿಕೆಗೆ ಉದಾಹರಣೆಯಾದರು. 1964ರಲ್ಲಿ ಪ್ರಧಾನಿಯಾಗಿದ್ದಾಗ ಶಾಸ್ತ್ರಿ ಕುಟುಂಬಕ್ಕೆ ಕಾರಿನ ಅವಶ್ಯಕತೆ ಇತ್ತು. ಆಗ ಆ ಕಾರಿನ ಬೆಲೆ 12,000 ಇತ್ತು. ಆದರೆ ಅವರ ಬ್ಯಾಂಕ್ ಖಾತೆಯಲ್ಲಿ 7,000 ಮಾತ್ರ ಹಣವಿತ್ತು. ಹೀಗಾಗಿ ಉಳಿದ 5,000ಕ್ಕಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಅರ್ಜಿ ಹಾಕಿದರು. ಕೆಲವೇ ಗಂಟೆಗಳಲ್ಲಿ ಸಾಲ ಮಂಜೂರಾದಾಗ ಶಾಸ್ತ್ರಿಯವರು ಸಾಮಾನ್ಯ ನಾಗರಿಕರಿಗೂ ಇದೇ ವೇಗದಲ್ಲಿ ಸೇವೆ ನೀಡುವಂತೆ ಸೂಚಿಸಿದ್ದರು. 1966ರಲ್ಲಿ ತಾಸ್ಕೆಂಟ್ನಲ್ಲಿ ಶಾಸ್ತ್ರಿ ನಿಧನರಾದಾಗ ಸಾಲ ಇನ್ನೂ ಬಾಕಿ ಇತ್ತು. ಸರ್ಕಾರ ಸಾಲ ಮನ್ನಾ ಮಾಡಲು ಮುಂದಾದರೂ ಅವರ ಪತ್ನಿ ಲಲಿತಾ ಶಾಸ್ತ್ರಿ ಅದನ್ನು ನಿರಾಕರಿಸಿದರು. ಲಲಿತಾ ಶಾಸ್ತ್ರಿಯವರು ತಮ್ಮ ಪಿಂಚಣಿಯಿಂದಲೇ ಕಂತುಗಳಲ್ಲಿ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿದರು. ಹಾಲಿನ ಕೆನೆ ಬಣ್ಣದ 1964ರ ಫಿಯಟ್ ಕಾರನ್ನು ಈಗ ದೆಹಲಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕದಲ್ಲಿ ಇರಿಸಲಾಗಿದೆ. ಇದು ನೈತಿಕತೆ ಮತ್ತು ಸರಳತೆಯ ಸಂಕೇತವಾಗಿದೆ. ಬ್ಯಾಂಕಿಗೆ ನೂರಾರು ಸಾವಿರಾರು ಕೋಟಿ ಮುಳುಗಿಸಿ ದೇಶವನ್ನೇ ಬಿಟ್ಟು ಓಡಿ ಹೋಗುವವರಿಗೆ ಹಾಗೂ ಭ್ರಷ್ಟ ನಾಯಕರಿಗೆ ಈ ಕಥೆಯು ನಾಯಕತ್ವ, ಪ್ರಾಮಾಣಿಕತೆ ಮತ್ತು ಹೊಣೆಗಾರಿಕೆಯ ವಿಷಯದಲ್ಲಿ ಒಂದು ದೊಡ್ಡ ಪಾಠವಾಗಿದೆ. ಮತ್ತೊಂದು ಆಸಕ್ತಿಕರ ಮಾಹಿತಿಯೊಂದಿಗೆ ಬರುತ್ತೇವೆ. ನಮಸ್ಕಾರ. ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.